ಬಂದನು ಮಾರುತಿರಾಯ ಬಂದನು ಮಾರುತಿರಾಯ ಕಾಯೆಲ್ಲಗೆ ಸಾಲವ ದೈವ ನಿಲ್ಲಿಸಿ. ನಾನು ಬಹಳ ಸಂತೋಷದಲ್ಲಿ ಬಂದದ್ದು ಇವತ್ತು. ಯಾಕೆ ನೀವು ಬರುವಾಗ ಹೇಳಿದ್ರಲ್ಲ, ಬಂದನು ಮಾರುತಿರಾಯ, ಬಂದು ರಾಯರ ಪಟ್ಟ ಕೊಟ್ರೆ ಸಂತೋಷ ಆಯ್ತು. ಮತ್ತೆ ಹೇಳಿದ್ದೇನು, ಎಲ್ಲೆಡೆ ಸಾಲವ ಕೈವ. ನಾವು ಊರು ತುಂಬಾ ಸಾಲ ಮಾಡ್ಕೊಂಡಿದ್ದೇವೆ ಅಂತ ನೀವು ಪ್ರಚಾರ ಮಾಡ್ತಿದ್ದೀರಿ ಅಲ್ವ? ಏನ್ ಮಾಡೋ ಹೇಳಿ ಸ್ವಾಮಿ, ನಾನು ಸಾಲ ಮಾಡಿದ್ದವು. ಯಾಕೆ ಮಾಡಿದೆ? ತಾಪತ್ರ ಇತ್ತು ಸಾಲ ಮಾಡಿ, ನಿಮಗೆ ಅನುಕೂಲ ಇತ್ತು, ನೀವು ಸಮಸ್ಯೆ ಇದೆ. ಹಾಗಾಗಿ ನಮ್ಮ ಬಗ್ಗೆ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ನೋಡಿ, ಸಾಲ ಮಾಡಿದ್ದು ಹೌದು, ನಿಮ್ಮಲ್ಲೇ ಕೇಳುವುದು ನಾನು, ಸಾಲ ಎಲ್ಲರಲ್ಲಿ ಮಾಡ್ಲಿಕ್ಕೆ ಆಗ್ತದ? ಸಾಲ ಮಾಡುವುದು ಒಂದು ಕಲೆ, ಅದ್ಭುತ ಕಲೆ. ಬೇಕಾದ್ರೆ ಕೇಳಿ ನೀವು. ಒಬ್ಬ ಪಾಪದವ ಹಣ ತಾಪತ್ರ ಆಯ್ತು, ಊಟ ಮಾಡಿದ್ರೆ 2 ದಿವಸ ಆಯ್ತು, 100 ಕೊಡು ಅಂತ ಹೇಳಿದ್ರೆ ಕೊಡುವವರು ಯಾರು ಇಲ್ಲ. ಕೊಟ್ರೆ ಹಿಂತಿರುಗಿ ಕೊಟ್ಟು ಇಲ್ಲ ಅಂತ ಮುಖ ನೋಡ್ತಾರೆ. ಅದೇ ಸಾಲ ಕೇಳಲಿಕ್ಕೆ ಹೋಗುವಾಗ ನಮ್ಮ ಒಳ್ಳೆ ಶಿಸ್ತಲ್ಲೇ ಹೋಗ್ಬೇಕು. ಬಟ್ಟೆ ನಮ್ದು ಅಲ್ಲದೆ ಇದ್ರು ನಮ್ಮ ಆತ್ಮೀಯರ ಬಟ್ಟೆ ಹಾಕೊಂಡು ಶಿಸ್ತಲ್ಲೇ ಹೋಗ್ಬೇಕು. ಆತ್ಮೀಯರ ಹತ್ರನೇ ಸಾಲ ಕೇಳ್ಬೇಕು. ಕೇಳುವಾಗ ಹೇಗೆ, ಅಣ್ಣ ತಾಪತ್ರ ಆಯ್ತು, ಒಂದು 15,000 ಕೊಡು ಅಂತ ಹೇಳ್ಬೇಕು. ಆ 15 ಹೇಳುವಲ್ಲಿ ಆ ಮೊತ್ತವನ್ನು ಸಣ್ಣದು ಮಾಡಿ ಹೇಳ್ಬೇಕು, 15,000 ಕೊಡು ಅಂತ. ಆಗ ಮುಖ ನೋಡ್ತಾನೆ. ಮುಖ ನೋಡುದು ಬೇಡ, ಬಡ್ಡಿ ತಗೋ ಅಂತ ಹೇಳ್ಬೇಕು. ಆಗ ಅವನಿಗೆ ಮಂಡಿ ಬಿಸಿ ಆಗ್ತದೆ. ಆತ್ಮೀಯತೆ ಇದ್ರೂ ಕೂಡ ಬಡ್ಡಿ ಕೊಡ್ತೇನೆ ಅಂತ ಹೇಳ್ತಾನೆ ಅಂತ ಆದ್ರೆ ಇವಾಗ ವ್ಯವಹಾರ ತಕ್ಕ ಉಂಟು ಅಂತ ಅವ ಲೆಕ್ಕ ಹಾಕ್ತಾನೆ. ಆಗ ನಾವೇ ಕೇಳ್ಬೇಕು ಬಡ್ಡಿ ಎಷ್ಟು ಅಂತ. ಅವ 1,000ಕ್ಕೆ 100 ಅಂತ ಹೇಳ್ತಾನೆ. 1,000ಕ್ಕೆ 100 ಅಲ್ಲ, 1,000ಕ್ಕೆ 200 ಆದ್ರೂ ನಾ ಬಡ್ಡಿ ಸಾಲ ತಗೊಳ್ತೇನೆ. 1,000ಕ್ಕೆ 200 ಅಲ್ಲ, ಪೂರೈಸ್ತದೆ ನನಗೂ ಪೂರೈಸ್ತದೆ, ಉಳಿದವರಿಗೆ ಗೊತ್ತಿಲ್ಲ. ನನಗೆ ಪೂರೈಸ್ತದೆ. ಯಾಕೆ? ನಾನು ಅಷ್ಟನ್ನೇ ಕೊಡುದಿಲ್ಲ, ಬಡ್ಡಿ ಹೆಚ್ಚ ನನಗೆ. ಈಗ ಹಸಿರು ಕೊಡುವವರಿಗೆ ಮಾತ್ರ ಬಡ್ಡಿ ಚಿಂತೆ ಬಿಟ್ಟರೆ ಅಷ್ಟನ್ನೇ ಕೊಡಿದ್ಮೇಲೆ ಬಡ್ಡಿ ಹೆಚ್ಚಾರ ನಮಗೆ. ಹಾಗೆ ಮತ್ತೆ ನಾವು ಸಣ್ಣ ಪುಟ್ಟ ಸಾಲವೇ ಇಲ್ಲ. ಏನಿದ್ರು 25, 50, 75, 1 ಲಕ್ಷ ಒಳ್ಳೆ ಸಾಲ. ಹೀಗೆ ಸಾಲ ಮಾಡುತ್ತಾ ಹೊತ್ತು ಆಮೇಲೆ ಏನ್ ಮಾಡೋದು, ಯಾರಿಗೆ ಕೊಡ್ಲಿಕ್ಕೆ ಆಗಿಲ್ಲ. ಮನೆ ಒಳಗೆ ಕೂತೆ, ಹೊರಗೆ ಹೋಗುವಾಗಿಲ್ಲ. ಹುಡುಕ್ಲಿಕ್ಕೆ ಶುರು ಮಾಡಿದ್ರು, ನಾವು ಸಿಗುದಿಲ್ಲ. ಆಮೇಲೆ ಕರೆ ಕಳಿಸಿದ್ರು. ಕರೆ ಮಾಡಿದ ಉತ್ತರ ಗೊತ್ತುಂಟಾ? ನೀವು ಕರೆ ಮಾಡಿದ ಚಂದಾದಾರರು ಸದ್ಯಕ್ಕೆ ತಿಂಡಿ ತಿಂತ ಇದ್ದಾರೆ. ಬಳಿಕ ಪ್ರಯತ್ನಿಸಿ. ಬಳಿಕ ಪ್ರಯತ್ನ ಮಾಡಿದ್ರೆ ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿಯ ಪ್ರದೇಶದಿಂದ ಹೊರಗಿದ್ದಾರೆ. ಈ ವ್ಯಾಪ್ತಿಯಿಂದ ಹೊರಗೆ ಅಂತ ಹೆಚ್ಚಿಗೆ ಬಂತ ಅವ ಜನಗಂಡಾಂತರ ಅಂತಲೇ ಲೆಕ್ಕ, ಅವ ಒಳಗೆ ಬರುವ. ಹಾಗೆ ಈ ರೀತಿ ಆಯ್ತು ನೋಡಿ ಸ್ವಾಮಿ. ಆದ್ರೆ ಸಮಸ್ಯೆ ಗೊತ್ತುಂಟಾ? ನನಗೆ ಒಂದು ಆಸೆ, ಈ ಸಾಲ ಕೊಟ್ಟವರು ನನಗೆ ಹೊಡಿಬೇಕು. ಸಾಲ ಕೊಟ್ಟು ನಿಮ್ಗೆ ಹೊಡಿಬೇಕು. ಆಸೆ ಹೊಡೆದ್ರೆ ಸಾಲ ಹೋಯ್ತಲ್ಲ ಅಂದ್ರೆ ಮಗನ ಹಿಂದೆಲ್ಲ ನಾಳೆ ನಾ ಕೊಡ್ತಿದ್ದೆ, ಮೈ ಯಾಕೆ ಮುಟ್ಟದೆ ಕೊಡುವುದಿಲ್ಲ. ಜೈ ಮುಗಿದ್ದೆ ಎಂತ ಮಾಡ್ತಾವ? ಸಾಲ ಕೊಟ್ಟವರು ಬುದ್ಧಿವಂತರಾಗಿದ್ದಾರೆ. ಹೊಡೆಯುವುದಲ್ಲ, ಜೋರಾಗಿ ಮಾತಾಡುದು. ಯಾಕೆ? ಜೋರಾದ್ರೂ ಬರುದಿಲ್ಲ ಹೆದರಿಕೊಳ್ತವ್ರಿ. ನನಗೆ ಬೇಸರ ಅಂತ ಗೊತ್ತುಂಟಾ? ಈ 1000 ಗಟ್ಟಲೆ ಕೊಟ್ಟವ್ರು ಒಬ್ರು ಒಂದು ಮಾತಾಡುದಿಲ್ಲ, ಜೋರಾಗುದು ಇಲ್ಲ. 100-200 ಕೊಟ್ಟವರೇ ಜೋರಾಗುದು. ನಮಗೆ ರಾಚಾರ ಹೇಳಿದ್ರೆ ಸುಖ ಇಲ್ಲ ನೀವು ಇಷ್ಟಲ್ಲ ಸಾಲ ಎಂತ ಮಾಡಿದೆ? ಎರಡು ಸುಖ ಇಲ್ಲ ಮಾರ. ನಮ್ಮ ಅಪ್ಪನಿಗೆ 4 ಜನ ಹೆಣ್ಮಕ್ಳು, ನಾನು ಒಬ್ಬನೇ ಗಂಡು ಮಗ. ಅವರಿಗೆಲ್ಲ ಮದುವೆ ಮಾಡಿಸಿ ಹೊಣೆಗಾರಿಕೆ ತಲೆ ಮೇಲೆ ಬಿತ್ತೇ ಇಲ್ವಾ? ಸಾಲ ಆಯ್ತು. ಈಗ ಹಾಗಾಗಿ ಸಾಲ ತೀರ್ಸ್ಲಿಕ್ಕೆ ಕಷ್ಟ ಆಗಿದೆ. ಏನ್ ಮಾಡೋ ಹೇಳಿ ಸ್ವಾಮಿ. ಆದ್ರೆ ಸಮಸ್ಯೆ ಏನು ಗೊತ್ತುಂಟಾ? ಈಗ ನನ್ನ ಆತ್ಮೀಯ ಶ್ರೀಕಾಂತ ಹೇಳಿ ಕಳಿಸಿದ್ದಾನೆ ಬರಬೇಕು ಅಂತ ಹೇಳಿ. ಹೋಗ್ಲಿಕ್ಕೂ ಅನುಮಾನ ಮಾಡ್ತಿದ್ದೆ ನಾನೀಗ. ಯಾಕೆ ಹೇಳಿ? ಅವನಿಗೂ 3 ಕೊಡ್ಲಿಕ್ಕೂ ಅದಕ್ಕೆ ಹೇಳಿ ಕಳಿಸಿದ್ದ. ಎಂತ ಗ್ರಾಚಾರ ಗೊತ್ತಿಲ್ಲ, ಹೋಗದೆ ರೂಪಾಯಿ ಇಲ್ಲ, ಆತ್ಮೀಯತೆ ಹಾಳಾಗ್ತದೆ. ಹಾಗಾಗಿ ದೇವರ ಮೇಲೆ ಭಾರ ಹಾಕುವುದು, ಅವನಲ್ಲಿ ಹೋಗುವುದು, ಯಾವುದಕ್ಕೂ ನೋಡುವ ಆಚೆ ಹೋಗ್ತಾರೆ.
ಆ